Karnataka Deputy CM DK Shivkumar slammed Jagadambika Pal's visit to the state, calling it a political stunt aimed at influencing upcoming by-election in Karnataka and the assembly election in Maharashtra. He accused Pal of using the visit for BJP propaganda, noting that only BJP leaders like Basavaraj Bommai and V. Somanna were involved. Shivkumar clarified that the controversial land notices were issued during the Bommai-led BJP government and assured that the Congress government would protect farmers' land and correct any errors. He criticized the BJP for trying to create unrest ahead of the election, stating, "This is not a JPC visit, it's BJP politics." JPC ಅಂತಂದ್ರೆ ಅದಕ್ಕೆ ಒಂದು ಲೆಕ್ಕ ಇದೆ. ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅಂದ್ರೆ ಸರ್ಕಾರಕ್ಕೆ ತಿಳಿಸಬೇಕು, ಅಧಿಕಾರಿಗೆ ತಿಳಿಸಬೇಕು, ಅದರಲ್ಲಿರೋ ಮೆಂಬರ್ಸ್ ಎಲ್ಲ ಬರಬೇಕು. ಒಬ್ಬರು ಅಧ್ಯಕ್ಷರು ಬಂದಿದ್ದಾರೆ, ಅವರು ಪಾರ್ಟಿ ಕೆಲಸಕ್ಕೆ ಬಂದಿದ್ದಾರೆ, ಪಾರ್ಟಿ ಕೆಲಸಕ್ಕೆ ಬಂದು MP ಇನ್ನೊಬ್ಬ MP ಕರ್ಕೊಂಡು ಬಂದಿದ್ದಾರೆ. ಏನು ಬೊಮ್ಮಾಯಿ ಮೆಂಬರ್ ಆಗಿದ್ದಾರೆ ಅದರಲ್ಲಿ? ಇಲ್ಲ ಅಂತಂದ್ರೆ ಸೋಮಣ್ಣ ಮೆಂಬರ್ ಆಗಿದ್ದಾರಾ? ಸೋಮಣ್ಣ ಮಂತ್ರಿ JPCಲೆಲ್ಲ ಇರಕ್ಕೆಲ್ಲ ಆಗಲ್ಲ. ಸೊ ಅವ್ರು ಬಂದು ಅವ್ರ ಅರ್ಜಿಗಳನ್ನ ಇಸ್ಕೊಂಡು ರಾಜಕೀಯಕ್ಕೆ ಜನರಿಗೆ ಪ್ರಚಾರ ಮಾಡಬೇಕು ಅಂತ. ಅವರ ಕಾಲದಲ್ಲೇ ನಿಮ್ಮ ಧಾರವಾಡದಲ್ಲೇ ಕೇಳಿ, ನಿಮ್ಮ ಜಿಲ್ಲಾಧಿಕಾರಿಗಳು ಕೇಳಿ, ಅವರ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಸರ್ಕಾರ ಇದ್ದಾಗ ಈ ರೀತಿ ನೋಟಿಸ್ ಕೊಟ್ಟು ಈ ರೀತಿ ದಾಖಲೆಗಳನ್ನ ತಿದ್ದಿದ್ದಂಥದ್ದೆಲ್ಲ ಕೂಡ ಇದೆ. ಬಿಜಾಪುರಲ್ಲಿದೆ, ಎಲ್ಲ ಕಡೆ ಇದೆ. ಮುಖ್ಯಮಂತ್ರಿ ಈಗಾಗಲೇ ಹೇಳಿದ್ದಾರೆ ಬಿಡುಗಡೆ ಮಾಡ್ತೀವಿ ಅಂತ. ಎಲ್ಲ ಬಿಡುಗಡೆ ನಮ್ಮ ರೆವಿನ್ಯೂ ಮಿನಿಸ್ಟರ್ಗೆ ಹೇಳಿದ್ದೀವಿ. ಯಾವ ರೈತನ ಜಮೀನನ್ನ ಕಬಳಿಸ್ಕೊಳ್ಳುವಂಥದ್ದು, ಕಿತ್ಕೊಳ್ಳುವಂಥ ಪ್ರಶ್ನೆ ಬರುವುದಿಲ್ಲ. ರೈತನ ಉಳಿಸ್ತೀವಿ. ಏನೋ ತಾಂತ್ರಿಕವಾಗಿ ಕೆಲವು ಅಧಿಕಾರಿಗಳು ಮಾಡಿರ್ಬೋದು, ಅದನ್ನೆಲ್ಲ ಸೆಟರೇಟ್ ಮಾಡಿ ಎಲ್ಲ ರೈತರಿಗೂ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ ಬದ್ಧವಾಗಿದೆ. While Home Minister G. Parameshwara also raised concerns, saying Pal's visit seemed politically motivated and ignored committee protocol. ನನಗೆ ಗೊತ್ತಾದಾಗೆ ಅವರು ಒಬ್ಬರೇ ಬರ್ತಿದ್ದಾರೆ ಅಂತ. ಅವರು ಯಾವುದು ಸಮಿತಿ ಏನಿದೆಯಲ್ಲ, ಅವ್ರದ್ದು ಪಾರ್ಲಿಮೆಂಟ್ರಿ ಕಮಿಟಿ, ಅವ್ರನ್ನ ಯಾರನ್ನೂ ಕೇಳದೆ ಅವರೊಬ್ಬರೇ ಬರ್ತಾ ಇದ್ದಾರೆ. ಆ ರೀತಿ ಬರೋಹಂಗಿಲ್ಲ ಅಂತ ಹೇಳಿ ಸದಸ್ಯರೊಬ್ಬರು ಹೇಳಿದ್ದಾರೆ, ಆಕ್ಷೇಪ ಮಾಡಿದ್ದಾರೆ. ಹಾಗಾಗಿ ಅದು ಒಂದು ರೀತಿಯ ರಾಜಕೀಯ ದುರುದ್ದೇಶದಿಂದ ಬರ್ತಾ ಇದ್ದಾರೆ ಅಂತ ಹೇಳಿ ಆಗುತ್ತೆ. ಜಂಟಿ ಸದನ ಸಮಿತಿ ಅಲ್ಲ, ಅದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಬರಬೇಕು ಅಂದರೆ ಸದಸ್ಯರು ಬರಬೇಕಲ್ಲ. ಅಧ್ಯಕ್ಷರು ಬಂದಿದ್ದಾರೆ, BJP ಸಂಸದರು ಬಂದಿದ್ದಾರೆ, BJP ಮಾಜಿ ಸಂಸದರು ಬಂದಿದ್ದಾರೆ. ಹೌ ಇಸ್ ಇಟ್ ಅ ಪಾರ್ಲಿಮೆಂಟ್ ಕಮಿಟಿ ಬೋರ್ಡ್? ಪಾರ್ಲಿಮೆಂಟ್ ಬೋರ್ಡ್ ಅಂದರೆ, ಕಮಿಟಿ ಅಂದರೆ ಯಾರು? ಅಲ್ಲಿನ ಸದಸ್ಯರು. ಒಬ್ಬರು ಸದಸ್ಯರನ್ನ ಬಂದಿದ್ದಾರೆ. ಬರೀ JPCದು BJP ಅಧ್ಯಕ್ಷರು ಬಂದಿದ್ದಾರೆ. ಯಾರ ಜೊತೆ ಓಡಾಡ್ತಾ ಇದ್ದಾರೆ? BJP ಸಂಸದರು, ಮಾಜಿ ಸಂಸದರು. ಅವ್ರಿಗೇನ್ರಿ ಸಂಬಂಧ ಇದಕ್ಕೆ? ಮಾಜಿ ಸಂಸದರು ಮೈಸೂರು MP ಅವರು ಬಂದಿದ್ದಾರೆ ಅಂತ ಏನು ಸಂಬಂಧ ಅದಕ್ಕೆ? ಬರಲಿ, JPC ಬರಲಿ, ಎಲ್ಲ ಸದಸ್ಯರಿಗೆ ಕರ್ಕೊಂಡು ಬರಲಿ, ಯಾರು ಬೇಡ ಅಂದಿದ್ದಾರೆ. ಆದರೆ ಇದು ರಾಜಕೀಯ ಪ್ರೇರಿತವಾದದ್ದು ಅಂತ ನನ್ನ ಅಭಿಪ್ರಾಯ ಆಗಿದೆ. ನೋಡಿ, ಈಶ್ವರಪ್ಪ ಅವ್ರು ಇರ್ಬೋದು, BJP ಅವ್ರು ಇರ್ಬೋದು, ಇವು ವಕ್ಫ್ ತೆಗಿಬೇಕು, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂದ್ರಲ್ಲ. ಇವು 1.5 ವರ್ಷದಿಂದ ಇವ್ರದೇ ಸರ್ಕಾರ ಇತ್ತಲ್ರಿ, ಇವ್ರೇನು ಕತ್ತೆ ಕಾಯ್ತಾ ಇದ್ರ? ನಿಯಮಗಳು ಇರಲಿಲ್ವಾ? ವಕ್ಫ್ ಏನು ಮುಚ್ಚೋಗಿತ್ತ ಅವಾಗ? ನಮ್ಮ ಕಲಬುರಗಿನಲ್ಲೇ ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ ಇವ್ರೇನು ಮಾಡಿದ್ದಾರೆ? ಎಲ್ಲರೂ ಬಹಿರಂಗ ಮಾಡಿದ್ದಾರೆ. ಇದೇ ಶೋಭಾ ಕರಂದ್ಲಾಜೆ ಅವ್ರು ಯಾರು ಇದು ಲ್ಯಾಂಡ್ ಜಿಹಾದ್ ಅಂತ ಏನು ಹೇಳ್ತಾ ಇದ್ದಾರೆ, ಇವರಿಗೆ ಉತ್ತರ ಏನು ಸಿಕ್ಕಿದೆ? ಕೇಂದ್ರ ಸರ್ಕಾರ, BJP ಕೇಂದ್ರ ಸರ್ಕಾರ ಎಲ್ಲ ವಕ್ಫ್ ಆಸ್ತಿಯನ್ನು GIS ಮ್ಯಾಪಿಂಗ್ ಮಾಡಿಸ್ತಾ ಇದೆ. ಎಲ್ಲ ವಕ್ಫ್ ಆಸ್ತಿಯನ್ನು ನಾವು ಸೆಕ್ಯೂರ್ ಮಾಡ್ತೀವಿ. ನಾವು ಯಾವ್ದ್ಯಾವುದು ಅತಿಕ್ರಮಣ ಆಗಿದೆ ಅದೆಲ್ಲ ನಾವು ಎನ್ಕ್ರೋಚ್ಮೆಂಟ್ ತೆಗಿಸ್ತೀವಿ ಅಂತ ಶೋಭಾ ಕರಂದ್ಲಾಜೆ ಅವರಿಗೆ ಕೇಂದ್ರ BJP ಸರ್ಕಾರದವರೇ ಉತ್ತರ ಕೊಟ್ಟಿದ್ದು. ಅವಾಗ ಯಾಕೆ ಏನು ಪ್ರತಿಭಟನೆ ಮಾಡಿಲ್ಲ BJP MP ಅವರು? ಅವಾಗ ಯಾಕೆ ಹೋಗಿ ಬಾವಿಗೆ ಬಿದ್ದಿಲ್ಲ? सालों से थी, उसको वक्त ने डिक्लेयर कर दिया कि हमारी है, या हमारे रेजिडेंशियल बिल्डिंग्स थे. इस तरह के लोग अगर आए हैं तो ये आपका काम है कि अगर ये आपको लगता है कि ये सब लोग जो हैं बिना एग्रीड हुए अगर ये दे रहे हैं मेमोरेंडम, तो मुझे लगता है कि मैं उसको देख लूँगा. तो अगर स्वाभाविक है कि जो चीज़ें उसमें ये होगा कि कंटेंट्स हो जो मेरे रिपोर्ट के लायक होगी, मेरा काम रिपोर्ट प्रिपेयर करना है, उसमें से है. अगर ये कोई चीज़ है कि हमें लगता है कि कोई प्रॉपर्टी है 200 साल से 300 साल से है, तो आखिर वो प्रॉपर्टी अगर आज की जा रही है तो हम अपने रिपोर्ट पे इस पर विचार करेंगे कि अगर कोई वक्फ प्रॉपर्टी है तो उस वक्फ प्रॉपर्टी को भी डिक्लेयर करने का या उसको क्लेम करने का
एक ड्यू प्रोसेस होना चाहिए या प्रोसीड्योर होना चाहिए कि उसका चाहे डॉक्यूमेंटेशन हो, चाहे डीड्स हो, या चाहे अगर वक्त बाई ओरल भी है तो उसका भी सबूत होना चाहिए कि ये रिचुअल काम के लिए उसके प्रैक्टिसेज में था। तो ये है, उसके आधार पे हमें रिपोर्ट